ಏನು ಇದೇ ಡಿಸೆಂಬರ್ 1ನೇ ತಾರೀಕು ಶುಕ್ರವಾರ ತಡರಾತ್ರಿ ಮಹದೇವಯ್ಯನವರು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಚಕ್ಕೆರೆಯ ಒಡ್ಡರದೊಡ್ಡಿಯಲ್ಲಿ ಇರತಕ್ಕಂಥ ತಮ್ಮ ತೋಟದ ಮನೆಯಲ್ಲಿ ತಂಗಿರ್ತಾರೆ. ಅಂದರೆ ಇವರು ಬೆಂಗಳೂರಿನಲ್ಲಿ ತಮ್ಮ ಇಂದಿನ ಕೆಲಸಗಳನ್ನು ಮುಗಿಸಿ ಆಗಾಗ ತಮ್ಮ ತೋಟದ ಮನೆಯಲ್ಲಿ ವಾಸ್ತವ್ಯವನ್ನು ಮಾಡ್ತಾಯಿದ್ರು ಎಂಬ ಮಾಹಿತಿಯೂ ಕೂಡ ಇದೆ. ಜೊತೆಗೆ ಏನು ಕೆಲಸ ಕಾರ್ಯ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ತಮ್ಮ ಬಹುತೇಕ ಸಮಯವನ್ನು ತೋಟದ ಮನೆಯಲ್ಲಿ ಮಹದೇವಯ್ಯ ಅವರು ಕಳೀತಾ ಇದ್ದರು ಎಂಬ ಮಾಹಿತಿಯನ್ನು ಸ್ವತಃ ಮಹದೇವಯ್ಯನವರ ಕುಟುಂಬಸ್ಥರು ಮಾತನಾಡಿದ್ದಾರೆ. ಶುಕ್ರವಾರ ತಡರಾತ್ರಿ ಮಹದೇವಯ್ಯನವರ ಪ್ರಕರಣ ಏನು ನಾಪತ್ತೆ ಪ್ರಕರಣ ಆಗ್ತದೆ, ಅವರನ್ನು ಕಿಡ್ನಾಪ್ ಮಾಡಲಾಗಿರುತ್ತೆ. ಇದು ಶನಿವಾರ ಮಧ್ಯಾಹ್ನದ ಹೊತ್ತಿಗೆ ಒಂದು ಮಾಹಿತಿ ಎಲ್ಲೆಡೆ ಪ್ರಚಾರ ಸಿಗ್ತದೆ. ಅಕ್ಕಪಕ್ಕದ ಗ್ರಾಮಸ್ಥರಾಗಿರ್ಬೋದು, ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಂಥ ಜನಗಳಾಗಿರ್ಬೋದು, ಇವರೆಲ್ಲರೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಆ ತೋಟದ ಮನೆ ಹತ್ರ ಸೇರಿಕೊಳ್ತಾರೆ. ಏನಾಗಿದೆ ಎನ್ನುವಷ್ಟರಲ್ಲೇ ಮಹದೇವಯ್ಯನವರ ಜೀವ ಉಳಿದಿದೆಯಾ ಇಲ್ವಾ ಎನ್ನುವಂಥ ಅನುಮಾನ ಕೂಡ ಪ್ರಾರಂಭ ಆಗಿರುತ್ತದೆ. ಜೊತೆಗೆ ಏನು ಡಿಸೆಂಬರ್ 2ನೇ ತಾರೀಕು ಅಂದರೆ ಶನಿವಾರ ಚನ್ನಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಒಂದು ಮಿಸ್ಸಿಂಗ್ ಕೇಸ್ ಕೂಡ ದಾಖಲಾಗುತ್ತೆ. ಮಹದೇವಯ್ಯನವರ ಪುತ್ರ ಪ್ರಶಾಂತ್ ಎಂಬುವರು ದೂರನ್ನು ಕೊಡ್ತಾರೆ. ಗ್ರಾಮಾಂತರ ಪೊಲೀಸರು ಈ ದೂರನ್ನು ದಾಖಲು ಮಾಡಿಕೊಂಡು ತೋಟದ ಮನೆಗೆ ಶ್ವಾನದಳ ಮತ್ತು ಬೆರಳಚ್ಚು ತಜ್ಞರ ತಂಡವನ್ನು ಕರೆಸಿ ಎಲ್ಲ ರೀತಿಯ ಪರಿಶೀಲನೆಯನ್ನು ಕೂಡ ಮಾಡ್ತಾರೆ. ಅದಾದ ಬಳಿಕ ಯಾವುದೇ ಒಂದು ಮಾಹಿತಿ ಲಭ್ಯ ಆಗೋದಿಲ್ಲ. ನಂತರ 3ನೇ ತಾರೀಕು ರಾತ್ರಿಯ ವೇಳೆಗೆ ಮಹದೇವಯ್ಯನವರ ಕಾರು ಹನೂರು ತಾಲೂಕಿನ ರಾಮಾಪುರದ ಬಳಿ ಪತ್ತೆ ಆಗ್ತದೆ. ಇದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಡ್ತದೆ. ಜೊತೆಗೆ ಮಹದೇವಯ್ಯನವ್ರನ್ನ ಕಿಡ್ನಾಪ್ ಮಾಡಿರೋದು ಯಾವ ಕಾರಣಕ್ಕಾಗಿ ಎನ್ನುವಂಥ ವಿಚಾರ ಸ್ವತಃ ಕುಟುಂಬದವರಿಗೂ ಕೂಡ ಸಾಕಷ್ಟು ಗೊಂದಲವನ್ನು ಸೃಷ್ಟಿ ಮಾಡಿದ್ರೂ ಕೂಡ, ಆದರೆ ಒಂದು ಗಂಭೀರ ಕಾರಣ ಎಲ್ರಿಗೂ ಕೂಡ ಮುಕ್ತವಾಗಿ ಅಲ್ಲಿ ಗೋಚರ ಆಗುವಂಥದ್ದು ರಿಯಲ್ ಎಸ್ಟೇಟ್ ಮಾಫಿಯಾ ಅಂಥೇಳಿ. ಏನು ಬ್ರಿಜಾ ಕಾರ್ ಮಹದೇವಯ್ಯನವರು ಬಳಸ್ತಾ ಇದ್ದಂಥ ಬಿಳಿ ಬಣ್ಣದ ಕಾರು ರಾಮಾಪುರದ ಬಳಿ ಪತ್ತೆ ಆಗ್ತದೆ. ಗ್ರಾಮಾಂತರ ಪೊಲೀಸರು ಅಲ್ಲಿಗೂ ಕೂಡ ಹೋಗಿ ಆ ಕಾರನ್ನು ಕೂಡ ಪರಿಶೀಲನೆಯನ್ನು ಕೂಡ ಮಾಡ್ತಾರೆ. ಜೊತೆಗೆ ಹೊರಗಡೆ ಇದ್ದಂಥ ಮಾನ್ಯ ಮಾಜಿ ಸಚಿವರಾದಂಥ CP ಯೋಗೇಶ್ವರ್ ಅವರು ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಆ ಕಾರನ್ನು ಪರಿಶೀಲನೆಯನ್ನು ಕೂಡ ಮಾಡಿ ಚಾಮರಾಜನಗರದ SP ಅವರು ಮತ್ತು ರಾಮನಗರ SP ಅವರ ಜೊತೆಗೆ ದೂರವಾಣಿ ಮುಖಾಂತರ ಮಾತನಾಡ್ತಾರೆ. ಕೆಲವಾರು ವಿಚಾರಗಳನ್ನು ಕೂಡ ಅವರು ಕಲೆ ಹಾಕ್ತಾರೆ. ಇವರಿಗೆ ಗೊತ್ತಿದ್ದಂಥ ಮಾಹಿತಿಯನ್ನು ಕೂಡ ಅವರಿಗೆ ನೀಡ್ತಾರೆ. ಇದಾದ ಬಳಿಕ ಒಂದು ಆತಂಕಕಾರಿ ವಿಚಾರ ಬಯಲಾಗ್ತದೆ. ಮಹದೇವಯ್ಯನವರ ಕಾರು ಏನು ಲಭ್ಯ ಆಗಿರ್ತದೆ, ಆ ಡಿಕ್ಕಿಯನ್ನು ಓಪನ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ರಕ್ತದ ಕಲೆಗಳು ಪತ್ತೆ ಆಗ್ತವೆ. ಇದು ಮಹದೇವಯ್ಯನವರ ಕೊಲೆ ಆಗಿದೆ ಎನ್ನುವಂಥ ವಿಚಾರ ಸ್ಪಷ್ಟವಾಗಿ ಹೋಗ್ತದೆ. ಜೊತೆಗೆ ಅವತ್ತಿನ ತಡರಾತ್ರಿಯಿಂದಲೂ ಕೂಡ ಬೆಳಗಿನ ಜಾವದವರೆಗೂ ಹುಡುಕಾಟವನ್ನು ನಡೆಸುವಂಥ ಪೊಲೀಸರು 4ನೇ ತಾರೀಕು ಡಿಸೆಂಬರ್ 4ನೇ ತಾರೀಕು ಸಂಜೆಯ ವೇಳೆಗೆ, ಅಂದರೆ ಒಂದು 4:30ರಿಂದ 5 ಗಂಟೆಯ ಸಮಯದ ವೇಳೆಗೆ ಮಹದೇವಯ್ಯನವರ ಮೃತದೇಹವನ್ನು ಪತ್ತೆ ಮಾಡ್ತಾರೆ. ಅದು ಚಾಮರಾಜನಗರದ ತಮಿಳುನಾಡು ರಸ್ತೆಯ ನಾಲಾ ರೋಡ್ ಎಂಬುವಂಥ ಒಂದು ಕಮರಿಯಲ್ಲಿ ಇವರ ಮೃತದೇಹ ಪತ್ತೆ ಆಗ್ತದೆ. ಅದು ಕೂಡ ಭಾಳ ರೋಚಕವಾಗಿ ಪತ್ತೆಯಾಗಿರುವಂಥದ್ದು. ಪೊಲೀಸರು 2-3 ಬಾರಿ ಜೊತೆಗೆ ಈ ಪ್ರಕರಣ ಭೇದಿಸುವಲ್ಲಿ ಯೋಗೇಶ್ವರ್ ಅವರ ಬೆಂಬಲಿಗರು ಕೂಡ ಸಾಕಷ್ಟು ಪ್ರಯತ್ನವನ್ನು ಪಟ್ಟಿದ್ದಾರೆ. ಪೊಲೀಸರಿಗೆ ಸಕಾರಾತ್ಮಕವಾಗಿ ಸ್ಪಂದನೆಯನ್ನು ಕೊಟ್ಟು ಸಹಕಾರವನ್ನು ನೀಡಿದ್ದಾರೆ. ಅವರೂ ಕೂಡ 2-3 ಬಾರಿ ಅದೇ ರಸ್ತೆಯಲ್ಲಿ ಓಡಾಡಿರ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಯಾವುದೇ ಒಂದು ಸಣ್ಣ ಅನುಮಾನ ಕೂಡ ಬರದೇ ಇರುವಂಥ ರೀತಿಯಲ್ಲಿ ಖದೀಮರು ಏನು ಕಿಡ್ನಾಪರ್ಸ್ ಯಾರಿರ್ತಾರೆ ಆ ಕೊಲೆಗಾರರು ಆ ಬಾಡಿಯನ್ನು
ಆ ಕಮರಿ ಒಳಗೆ, ಅಂದರೆ ಒಂದು ದೊಡ್ಡ ಬೃಹತ್ತಾದಂಥ ಒಂದು ಗುಂಡಿ ಒಳಗಡೆ ಹಾಕಿ ಹೋಗಿರ್ತಾರೆ. ಆದರೆ ಆ ಗುಂಡಿಗೆ ಒಂದು ತಡೆಗೋಡೆಯನ್ನು ನಿರ್ಮಾಣ ಮಾಡಿರುವಂಥ ಹಿನ್ನೆಲೆ ಆ ತಡೆಗೋಡೆಯ ಒಂದು ಕಲ್ಲಿಗೆ ಮಹದೇವಯ್ಯನವರ ರಕ್ತದ ಕಲೆಗಳು ಅಂಟಿರ್ತದೆ. ಇದು ಸೂಕ್ಷ್ಮವಾಗಿ ಪೊಲೀಸರು ಗಮನಿಸಿದಂಥ ಸಂದರ್ಭದಲ್ಲಿ ಈ ಜಾಗದಲ್ಲಿ ಸಾಕಷ್ಟು ಅನುಮಾನ ವ್ಯಕ್ತ ಆಗ್ತಾ ಇದೆ ಎನ್ನುವಂಥ ವಿಚಾರವನ್ನು ಮುಂದಿಟ್ಕೊಂಡು ಆ ಕಮರಿ ಒಳಗಡೆ ಇಳಿದು ಅಲ್ಲಿಯ ಸ್ಥಳೀಯ ಅರಣ್ಯ ಸಿಬ್ಬಂದಿಗಳ ಸಹಕಾರವನ್ನು ಪಡೆದಂಥ ಪೊಲೀಸರು ಮತ್ತು ಯೋಗೇಶ್ವರ್ ಬೆಂಬಲಿಗರು ಪರಿಶೀಲನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಮಹದೇವಯ್ಯನವರ ಮೃತದೇಹ ಪತ್ತೆಯಾಗ್ತದೆ. ಒಂದು ಚಾಪೆಗೆ ಸುತ್ತಿ ಕೈ ಮತ್ತು ಕಾಲುಗಳನ್ನು ಕಟ್ಟಿ ತಲೆಗೆ ಬಲವಾಗಿ ಪೆಟ್ಟನ್ನು ಹೊಡೆದು ಕೊಲೆ ಮಾಡಿರುವಂಥ ಒಂದು ದೃಶ್ಯ ಅಲ್ಲಿ ಕಾಣಿಸ್ತದೆ. ಜೊತೆಗೆ ಅಲ್ಲಿಂದ ಬಾಡಿಯನ್ನು ಕೂಡ ಲಿಫ್ಟ್ ಮಾಡಿ ಇವತ್ತು ಅವರ ಹುಟ್ಟೂರು, ಅವರು ವಾಸ ಇದ್ದಂಥ ತೋಟದ ಮನೆಯಲ್ಲಿ ಅಂತಿಮ ಕ್ರಿಯೆಯನ್ನು ಕೂಡ ಮುಗಿಸಿದ್ದಾರೆ. ಇದು ಮೇಲ್ನೋಟಕ್ಕೆ ರಿಯಲ್ ಎಸ್ಟೇಟ್ ಮಾಫಿಯಾದಿಂದ ಈ ಕೊಲೆ ಆಗಿದೆ ಎನ್ನುವಂಥ ವಿಚಾರ ಭಾಳ ಸ್ಪಷ್ಟವಾಗ್ತಾ ಇದೆ. ಆದರೆ ಈ ವಿಚಾರವಾಗಿ CP ಯೋಗೇಶ್ವರ್ ಕೂಡ ಯಾವುದೇ ಒಂದು ರಿಯಾಕ್ಷನನ್ನು ಕೂಡ ಕೊಟ್ಟಿಲ್ಲ. ನಾನು ಹೊರಗಡೆ ಇದ್ದೆ, ಈ ವಿಚಾರವಾಗಿ ನನಗೆ ಮಾಹಿತಿ ಇಲ್ಲ ಎಂಬ ವಿಚಾರವನ್ನು ಹೇಳಿದ್ದಾರೆ. ಇದು ಎಲ್ಲೋ ಒಂದು ಕಡೆ ತನಿಖೆಗೆ ಒಂದು ಕಷ್ಟ ಆಗ್ಬೋದು. ನಾನೇನಾದರೂ ಮೀಡಿಯಾ ಮುಂದೆ ಮಾತನಾಡಿದ್ರೆ ತನಿಖೆಗೆ ಕಷ್ಟ ಆಗ್ಬೋದು, ಆರೋಪಿಗಳು ತಪ್ಪಿಸ್ಕೊಳ್ಳಿಕ್ಕೆ ಅವಕಾಶ ಆಗ್ಬೋದು ಎನ್ನುವಂಥ ದೂರದೃಷ್ಟಿಯಿಂದ ಯೋಗೇಶ್ವರ್ ಅವರು ಮಾಧ್ಯಮಗಳನ್ನು ನಿರಾಕರಣೆ ಮಾಡಿರಬಹುದು ಎನ್ನುವಂಥ ವಿಚಾರ ಕೂಡ ಇಲ್ಲಿ ಸ್ಪಷ್ಟ. ಹಾಗಾಗಿ ಕುಟುಂಬಸ್ಥರು ಕೂಡ ಬಹಳ ಮೌನವಾಗಿದ್ದಾರೆ. ಜೊತೆಗೆ ಅವತ್ತಿನ ರಾತ್ರಿ ನಡೆದಂಥ ಒಂದು ರೋಚಕತೆ ಇನ್ನೂ ಕೂಡ ರೋಚಕತೆಯಾಗಿ ಉಳಿದಿದೆ. ಯಾಕಂದರೆ ಮಹದೇವಯ್ಯನವರು ಹೇಳಿ ಕೇಳಿ ಸಾಮಾನ್ಯ ವ್ಯಕ್ತಿಯಲ್ಲ. ಮಾಜಿ ಸಚಿವ CP ಯೋಗೇಶ್ವರ್ ಅವರ ಬಲಗೈ ಬಂಟ ಅಂತಲೇ ಕರೆಸ್ಕೊಂಡಂಥ ವ್ಯಕ್ತಿ. ಯೋಗೇಶ್ವರ್ ಅವರು 5 ಬಾರಿ ಶಾಸಕರಾಗಿ, 2 ಬಾರಿ ಈ ರಾಜ್ಯದ ಸಚಿವರಾಗಿ, ಈಗ ಹಾಲಿ ವಿಧಾನ ಪರಿಷತ್ ಸದಸ್ಯರಾಗಿಯೂ ಕೂಡ ಇದ್ದಾರೆ. ಆದರೆ ಒಂದು ದಿನಕ್ಕೂ ಕೂಡ ರಾಜಕೀಯವಾಗಿ ಮಹದೇವಯ್ಯನವರು ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಬದಲಾಗಿ ಕಳೆದ 25-30 ವರ್ಷಗಳಿಂದಲೂ ಕೂಡ ಯೋಗೇಶ್ವರ್ ಅವರ ಎಲ್ಲ ಭೂ ವ್ಯವಹಾರಗಳನ್ನು ನೋಡ್ಕೊಂಡು ಬರ್ತಾ ಇದ್ದಂಥ ವ್ಯಕ್ತಿ ಇದೇ ಮಹದೇವಯ್ಯ. ಯಾಕೆಂದರೆ ಯೋಗೇಶ್ವರ್ ಅವರ ಹೆಸರಿನಲ್ಲಿ ಇದ್ದಂಥ ಜಮೀನುಗಳು, ಸೈಟ್ಗಳು, ಲೇಔಟ್ಗಳು, ಈ ಎಲ್ಲ ವ್ಯವಹಾರಗಳನ್ನು ಕೂಡ ನೋಡ್ಕೊಂಡು ಬರ್ತಾಯಿದ್ರು ಈ ಮಹದೇವಯ್ಯನವರು. ಜೊತೆಗೆ ಕೆಲವೊಂದಿಷ್ಟು ವ್ಯಾಜ್ಯಗಳು ಕೂಡ ನ್ಯಾಯಾಲಯದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವುಗಳನ್ನು ವರ್ಷಾನುಗಟ್ಟಲೆ ನ್ಯಾಯಾಲಯಗಳಲ್ಲಿ ಫೈಟ್ ಮಾಡಿ ಯೋಗೇಶ್ವರ್ ಅವರಿಗೆ ಸೇರಬೇಕಾದಂಥ ಜಮೀನುಗಳು, ಸೈಟ್ಗಳನ್ನು ಸೇರಿಸುವಲ್ಲಿ ಪ್ರಮುಖ ಯಶಸ್ವಿಯಾಗಿ ಮಾಡಿರುವಂಥ ವ್ಯಕ್ತಿ ಈ ಮಹದೇವಯ್ಯ. ಹಾಗಾಗಿ ಇದು ಯೋಗೇಶ್ವರ್ ಅವರ ಕುಟುಂಬಕ್ಕೆ ಆಗಿರ್ತಕ್ಕಂಥ ಲಾಸಿನ ಜೊತೆಗೆ ಸ್ವತಃ ಯೋಗೇಶ್ವರ್ ಅವರಿಗೆ ಆಗಿರ್ತಕ್ಕಂಥ ದೊಡ್ಡ ಮಟ್ಟದ ನಷ್ಟ ಅಂತಲೇ ಹೇಳ್ಬೋದು. ಹಾಗಾಗಿ ಇದು ಹೈ ಪ್ರೊಫೈಲ್ ಕೇಸ್ ಅಂತೇಳಿ ಪೊಲೀಸ್ ಇಲಾಖೆ ಕೂಡ ಈಗ ಪರಿಗಣಿಸಿದೆ. ಜೊತೆಗೆ ರಾಮನಗರ SP ಕೂಡ ಅವತ್ತಿನ ಏನು ಬಾಡಿ ಸಿಕ್ತು ಅವತ್ತಿನ ಸಂದರ್ಭಕ್ಕೆ ಅವರೂ ಕೂಡ ಸ್ಥಳಕ್ಕೆ ಹೋಗಿ ಚಾಮರಾಜನಗರದ ಪೊಲೀಸರ ಜೊತೆಗೆ ಕೆಲ ಚರ್ಚೆಗಳನ್ನು ನಡೆಸಿ ಈ ಕೇಸ್ಗೆ ಸಂಬಂಧಪಟ್ಟಂಥ ಎಲ್ಲ ರೀತಿಯ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ಮಾಡಲಿಕ್ಕೆ ಈಗಾಗಲೇ ಒಂದಷ್ಟು ತಂಡಗಳನ್ನು ಅವರು ರಚನೆ ಮಾಡಿ ಆರೋಪಿಗಳ ಬಲೆ ಬೀಸಲಿಕ್ಕೆ ತಯಾರಾಗಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಮಾಜಿ ಸಚಿವ CP ಯೋಗೇಶ್ವರ್ ಅವರ ಮನೆಯಲ್ಲೇ, ಅಂದರೆ ಯೋಗೇಶ್ವರ್ ಅಂದರೆ ಇಡೀ ರಾಜ್ಯದಲ್ಲಿ ಒಂದು ಕಡೆ DK ಬ್ರದರ್ಸನ್ನು ಎದುರಾಕೊಂಡು ರಾಜಕಾರಣ ಮಾಡಿದಂಥವ್ರು, ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರ ಮನೆಯವ್ರನ್ನ ಎದುರಾಕೊಂಡು ರಾಜಕಾರಣ ಮಾಡಿದಂಥವ್ರು. ಇಂಥ ಒಬ್ಬ ಪ್ರಬಲ ನಾಯಕನ ಮನೆಯಲ್ಲಿ ಇಂಥ ವ್ಯವಸ್ಥೆ ಆಗ್ತದೆ ಅಂದರೆ ಸಾಮಾನ್ಯ ಜನರ ಸ್ಥಿತಿ ಏನು ಎಂಬ ಪ್ರಶ್ನೆ ಈಗ ಮೂಡಿರುವಂಥದ್ದು. ಹಾಗಾಗಿ ಪೊಲೀಸ್ ಇಲಾಖೆ ಕೂಡ ಈ ಬಗ್ಗೆ, ಈ ಕೇಸಿನ ವಿಚಾರವಾಗಿ ಸಾಕಷ್ಟು ಜಾಗೃತಿಯನ್ನು ವಹಿಸಿ ತನಿಖೆಯನ್ನು ಮಾಡ್ತಾ ಇದ್ದಾರೆ, ಭಾಳ ಶ್ರಮ ವಹಿಸಿ ಮಾಡ್ತಾ ಇದ್ದಾರೆ. ಹಾಗಾಗಿ ಆದಷ್ಟು ಬೇಗ ಪೊಲೀಸ್ ಮೂಲಗಳ ಪ್ರಕಾರ ಇನ್ನು 2 ಅಥವಾ 3 ದಿನಗಳಲ್ಲಿ ಈ ಪ್ರಕರಣಕ್ಕೆ
ಒಂದು ಅಂತಿಮವಾಗಿ ಒಂದು ತಾರ್ಕಿಕ